ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಪಾರ್ವತಿ ಪರಮೇಶ್ವರಾಭ್ಯೋ ನಮಃ. ಯಸ್ಯಃ ಪ್ರಾಹುಸ್ವರೂಪಂ ಸಕಲದಿವಿಷದಾಂ ಸಾರ ಸರ್ವಸ್ವಯೋಗಂ ಯಸ್ಯೇಷೋ ಶಾರ್ङ्गधन्वा ಸಮಜನಿ ಜಗತಾಂ ರಕ್ಷಣೆ ಜಾಗರೂಕಃ ಮೌರ್ವೀದರ್ವೀಕರಾಣಾಮಪಿ ಚ ಪರಿಭೃಢಃ ಪೋಸ್ತ್ರೈರ್ಸಾ ಚ ಲಕ್ಷ್ಮ್ಯಂ ಸೋವ್ಯಾದವ್ಯಾಜಮಸ್ಮಾನ ಶಿವಭಿದನಿಶಂ ನಾಕಿನಾಂ ಶ್ರೀಪಿನಾಕಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾರ ಸ್ವರೂಪವೇ ದೇವತೆಗಳೆಲ್ಲರ ಶ್ರೇಷ್ಠ ತತ್ವ ಮತ್ತು ಸಾರವಾಗಿದೆಯೋ, ಯಾರ ಬಾಣಧಾರಿಯ ಆದ ಶಾರ್ङ्गಧನ್ವದ ಸದಾ ಜಗತ್ತಿನ ರಕ್ಷಣೆಯಲ್ಲಿ ಎಚ್ಚರಿಕೆಯೊಂದಿದೆಯೋ, ಯಾರ ಶಕ್ತಿ ಅಸುರರು ಕೂಡ ತಡೆಯಲಾಗದಷ್ಟು ಬಲಿಷ್ಠವಾಗಿದೆಯೋ, ಯಾರ ಪೂರ್ಣತೆಯ ಶಕ್ತಿ ಸ್ವತಃ ಲಕ್ಷ್ಮೀದೇವಿಯಾಗಿರುವಳೋ, ಆ ಶಿವನ ಶತ್ರುವಾದ ದೇವತೆಗಳ ಶ್ರೀಯಾದ ಶ್ರೀ ಪೀನಾಕಧಾರಿ ವಿಷ್ಣು ನಮ್ಮನ್ನು ಯಾವಾಗಲೂ ನಿರಂತರವಾಗಿ ರಕ್ಷಿಸಲಿ. ಆತಂಕವೇಗಹಾರಿ ಸಕಲ ದಿವಿಷದಾಮಂಘ್ರಿ ಪದ್ಮಾಶ್ರಯಾಣಾಂ ಮಾತಂಗಾದ್ಯೋಗ್ರದೈತ್ಯ ಪ್ರಕರತನುಗಲದ್ರಕ್ತಧಾರಾಕ್ತಧಾರಃ ಕ್ರೂರಸ್ಸೂರಾಯುತಾನಾಮಪಿ ಚ ಪರಿಭವಂ ಸ್ವೀಯಭಾಸಾ ವಿತನ್ವನ್ ಘೋರಾಕಾರಃ ಕುಠಾರೋ ದೃಢತರ ದುರಿತಾಖ್ಯಾಟ್ಟವೀಂ ಪಾಠಯೀನಃ. ಈಗ ಇದರ ಅರ್ಥವನ್ನು ತಿಳಿದುಕೊಳ್ಳೋಣ. ಯಾರು ಭಯ ಮತ್ತು ಆತಂಕವನ್ನು ನಾಶ ಮಾಡುವವರು, ಎಲ್ಲ ದೇವತೆಗಳು ತನ್ನ ಪಾದ ಪದ್ಮಗಳಲ್ಲಿ ಶರಣಾಗುವವರು, ಮಾತಂಗ ಮೊದಲಾದ ಭಯಂಕರ ದೈತ್ಯರ ಗುಂಪಿನ ದೇಹಗಳಿಂದ ಹರಿದು ಬರುವ ರಕ್ತಧಾರೆಗಳಿಂದ ಆವರಿತವಾಗಿರುವವನು, ಕ್ರೂರ ಸ್ವರೂಪನಾಗಿದ್ದರೂ ಸಹ ಸಾವಿರಾರು ಸೂರ್ಯರಿಗೂ ಮಿಗಿಲ ಆದ ತನ್ನ ತೇಜಸ್ಸಿನಿಂದ ಶತ್ರುಗಳ ಅಹಂಕಾರವನ್ನು ನಾಶ ಮಾಡುವವನು, ಅತ್ಯಂತ ಘೋರಾಕಾರನಾದ ಕೈಯಲ್ಲಿ ಕುಠಾರವನ್ನು ಹಿಡಿದಿರುವವನು, ಅಂತಹ ಪರಮೇಶ್ವರನು ನಮ್ಮ ದೃಢವಾಗಿ ಬೆಳೆದಿರುವ ಪಾಪಗಳೆಂಬ ಅರಣ್ಯವನ್ನು ಸಂಪೂರ್ಣವಾಗಿ ಕತ್ತರಿಸಿ ನಾಶ ಮಾಡಲಿ, ನಮಗೆ ರಕ್ಷಣೆ ನೀಡಲಿ. ಶ್ರೀ ಗುರುಭ್ಯೋ ನಮಃ.